ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. KCT ಮಾಕ್ ಅಲಾಟ್ಮೆಂಟ್ ಏನಿತ್ತು ಅದು 22 ತನಕ ಎಕ್ಸ್ಟೆಂಡ್ ಆಗಿದೆ. ಇದು ನಿಮಗೆ ಗೊತ್ತಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ KCT 2025 ಆಪ್ಷನ್ ಎಂಟ್ರಿಲಿ 3 ರೌಂಡ್ ಇರುತ್ತೆ. ಈ 3 ರೌಂಡಲ್ಲಿ ನೀವು ಯಾವ ರೌಂಡಲ್ಲಿ ಕಾಲೇಜ್ ಸೇರಿದ್ರೆ ಬೆಸ್ಟ್ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ, ಎಲ್ಲವೂ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮೊದಲನೇದಾಗಿ ಫಸ್ಟ್ ರೌಂಡ್ಗೆ ಬಂದರೆ ಈ ರೌಂಡ್ನ ಎಲ್ಲರೂ ಕೂಡ ಅಟೆಂಡ್ ಮಾಡ್ತಾರೆ. ನಂತರ ಅವ್ರಿಗೆ ಸಿಕ್ಕಿದ ಕಾಲೇಜು ಮೊದಲನೇ ರೌಂಡಲ್ಲಿ ಇಷ್ಟ ಆಗಲಿಲ್ಲ ಅಂದರೆ ಮಾತ್ರ ಅವರು ಸೆಕೆಂಡ್ ರೌಂಡ್ ತನಕ ಕಾಯ್ತಾರೆ. ನಂತರ ಯಾರ್ಯಾರಿಗೆ ಫಸ್ಟ್ ರೌಂಡಲ್ಲಿ ಇಷ್ಟ ಆಗಿಲ್ಲ ಅವರೆಲ್ಲರೂ ಕೂಡ ಸೆಕೆಂಡ್ ರೌಂಡಿಗೆ ಬರ್ತಾರೆ. ಇಲ್ಲೇ ಆಲ್ಮೋಸ್ಟ್ 75% ಆಫ್ ದಿ ಸ್ಟೂಡೆಂಟ್ಸ್ ಇಲ್ಲೇ ಫೈನಲೈಸ್ ಮಾಡ್ಕೊತಾರೆ. ಮೊದಲನೇದಾಗಿ ಯಾವ್ದು ಬೆಟರ್ ಅಂತ ಹೇಳಿದ್ರೆ, ನಿಮ್ಮ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ನಿಮಗೆ ಪೂರ್ತಿಯಾಗಿ ಒಪ್ಪಿಗೆ ಆದರೆ ಮಾತ್ರ ನೀವು ಫಸ್ಟ್ ರೌಂಡಲ್ಲೇ ಕಾಲೇಜಿಗೆ ಜಾಯ್ನ್ ಆಗ್ಬೋದು. ಅಥವಾ ನನಗೆ ಇನ್ನೂ ಕೂಡ ಚೆನ್ನಾಗಿರೋ ಕಾಲೇಜ್ ಬೇಕು, ನನಗೆ ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲ ಅಂದರೆ ಮಾತ್ರ ನೀವು ಸೆಕೆಂಡ್ ರೌಂಡಲ್ಲೂ ಕೂಡ ಕಂಟಿನ್ಯೂ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ ನೀವು ಸೆಕೆಂಡ್ ರೌಂಡ್ಗೆ ಬರೋದ್ರಿಂದ ಯಾವುದೇ ರಿಸ್ಕ್ ಇರೋದಿಲ್ಲ. ಸುಮ್ಮನೆ ಎಕ್ಸಾಂಪಲ್ ತಗೊಳ್ಳಿ, ನಿಮಗೆ RV ಕಾಲೇಜ್ ಸಿಕ್ಕಿರುತ್ತೆ ಮತ್ತೆ ನೀವು ಸೆಕೆಂಡ್ ರೌಂಡ್ಗೆ ಎಂಟ್ರಿ ಆದಾಗ RV ಕಾಲೇಜ್ ಫ್ರೀಸ್ ಆಗಿರುತ್ತೆ ಅಂದರೆ ನಿಮಗೆ ಅದು ಪಕ್ಕಾ ಫಿಕ್ಸ್ ಅಂತಲೇ ಅರ್ಥ. ನೀವು RV ಕಾಲೇಜ್ಗೆ 3 ನಂಬರ್ ಕೊಟ್ಟಿರ್ತೀರಾ ಅಂದ್ಕೊಳ್ಳಿ. ಸೆಕೆಂಡ್ ರೌಂಡಲ್ಲಿ ನಿಮಗೆ 2ನೇ ನಂಬರ್ದೇ ಸಿಕ್ತು ಅಂತ ಅಂದ್ಕೊಳ್ಳಿ. ಅದ್ರ ಮೇಲೆ ಅಂಬೇಡ್ಕರ್ ಕಾಲೇಜ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ನಿಮಗೆ ಅಂಬೇಡ್ಕರ್ ಕಾಲೇಜು 2ನೇ ರೌಂಡಲ್ಲಿ ಸಿಕ್ಕಿದ್ರೆ ಮಾತ್ರ ಅಂಬೇಡ್ಕರ್ ಕಾಲೇಜ್ ನಿಮಗೆ RVಯಿಂದ ಅಂಬೇಡ್ಕರ್ ಕಾಲೇಜ್ಗೆ ಚೇಂಜ್ ಆಗುತ್ತೆ. ಅಕಸ್ಮಾತ್ ನಿಮಗೆ ಅಂಬೇಡ್ಕರ್ ಕಾಲೇಜ್ ಸಿಗಲಿಲ್ಲ ಅಂದರೆ RV ಕಾಲೇಜೇ ನಿಮಗೆ ಫಿಕ್ಸ್ ಆಗುತ್ತೆ. ನಂತರ ನೀವು RV ಕಾಲೇಜ್ ಕೆಳಗಡೆ ಯಾವ್ದು ಹಾಕಿರ್ತೀರಾ ಅದೆಲ್ಲವೂ ಕೂಡ ಡಿಲೀಟ್ ಆಗ್ತಾ ಹೋಗುತ್ತೆ. ಸೊ ಲೈಟಾಗಿ ನಿಮಗೆ ಕೌನ್ಸಲಿಂಗ್ ಪ್ರೊಸೆಸ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಂತರ ನೀವು 3ನೇ ರೌಂಡಿಗೆ ಬಂದರೆ ಇಲ್ಲಿ ಯಾವುದೇ ರೀತಿಯ ಕಾಲೇಜ್ ಫ್ರೀಸ್ ಆಗಿರೋದಿಲ್ಲ. ಎಲ್ಲವೂ ಕೂಡ ನೀವು ಮಾಕ್ ಆಪ್ಷನ್ ಎಂಟ್ರಿ ಹೇಗೆ ಮಾಡ್ತೀರಾ ಎಲ್ಲ ಹೊಸದಾಗಿ ಅದೇ ರೀತಿ ಥರ್ಡ್ ರೌಂಡು ಕೂಡ ಇರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಕಾಲೇಜ್ಗಳು ಫ್ರೀಸ್ ಆಗಿರೋದಿಲ್ಲ. ನಿಮಗೆ ಸೆಕೆಂಡ್ ರೌಂಡಲ್ಲೂ ಕೂಡ RV ಸಿಕ್ಕಿತ್ತು, ಆದರೆ ಥರ್ಡ್ ರೌಂಡಿಗೆ ಬಂದರೆ RV ಫ್ರೀಸ್ ಆಗಿರೋದಿಲ್ಲ. ನಿಮಗೆ ಥರ್ಡ್ ರೌಂಡಲ್ಲಿ RV ಕಾಲೇಜ್ ಸಿಗಲಿಲ್ಲ ಅಂದರೆ RV ಕಾಲೇಜ್ ಕೆಳಗಡೆ ಯಾವ್ದು ಸಿಗುತ್ತೆ ಅದು ನಿಮಗೆ ಪ್ರಿಫರ್ ಆಗ್ತಾ ಹೋಗುತ್ತೆ. ಸೊ ಕೌನ್ಸಲಿಂಗ್ ಪ್ರೊಸೆಸ್ ಅಂದರೆ ಇಷ್ಟೇ. ಕನ್ಕ್ಲೂಷನ್ಗೆ ಬರೋಕ್ಕೆ ಮುಂಚೆ ಇಷ್ಟೇ ಕೌನ್ಸಲಿಂಗ್ ಅಂದರೆ, ನೀವು ಕೌನ್ಸಲಿಂಗ್ ಸೆಕೆಂಡ್ ರೌಂಡಿಗೆ ಬಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಯಾವ ಕಾಲೇಜ್ ಸಿಕ್ಕಿರುತ್ತೆ ಅದು ಫ್ರೀಸ್ ಆಗುತ್ತೆ, ಥರ್ಡ್ ರೌಂಡಲ್ಲಿ ಫ್ರೀಸ್ ಆಗಿರಲ್ಲ. ಡೈರೆಕ್ಟು ಕನ್ಕ್ಲೂಷನ್ ಹೇಳೋದಾದರೆ, ನಿಮ್ಮದೇನಾದರೂ ಮಾರ್ಕ್ಸ್ ಚೆನ್ನಾಗಿದ್ದರೆ ಮಾತ್ರ ನೀವು ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲೇ ನಿಮ್ಮ ಕಾಲೇಜನ್ನು ಫೈನಲ್ ಮಾಡಬೇಕಾಗುತ್ತೆ. ನಮ್ಮ ಮಾರ್ಕ್ಸ್ ಚೆನ್ನಾಗಿಲ್ಲ, ನಮ್ಮ ಮಾರ್ಕ್ಸ್ 1 ಲಕ್ಷದ ಮೇಲಿದೆ ಅಂತ ಅಂದರೆ ಮಾತ್ರ ಇವರೆಲ್ಲರಿಗೂ ಕೂಡ ಥರ್ಡ್ ರೌಂಡ್ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಥರ್ಡ್ ರೌಂಡಲ್ಲಿ ಆಲ್ಮೋಸ್ಟ್ ಕಟ್ ಆಫ್ ತುಂಬ ಅಂದರೆ ತೀರಾ ಜಾಸ್ತಿ ಆಗುತ್ತೆ. ನಮ್ಮದು ರ್ಯಾಂಕ್ ಚೆನ್ನಾಗಿಲ್ಲ, ನಮ್ಮ ರ್ಯಾಂಕು 1 ಲಕ್ಷದ ಮೇಲಿದೆ, ಈ ರೀತಿ ಇದ್ದವ್ರು ಮಾತ್ರ ನೀವು ಥರ್ಡ್ ರೌಂಡ್ವರೆಗೂ ವೆಯ್ಟ್ ಮಾಡಿದ್ರೆ ಚೆನ್ನಾಗಿರೋ ಕಾಲೇಜ್ ಸಿಗ್ತಾ ಆಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್, 3 ರೌಂಡಲ್ಲಿ ಯಾವ ರೌಂಡಲ್ಲಿ ನಾವು ಕಾಲೇಜ್ ಸೇರ್ಕೊಂಡ್ರೆ ಬೆಸ್ಟ್. ನಿಮಗಿರೋ ಡೌಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ KCT ಆಪ್ಷನ್ ಎಂಟ್ರಿ ಮುಗಿಯೋವರೆಗೂ ಕೂಡ ಎಲ್ಲ ಅಪ್ಡೇಟ್ ಈ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.